ಸ್ವಾಮಿ ಕೊರಗಜ್ಜ. ಇವತ್ತು ನಾವು ಕೊರಗಜ್ಜನನ್ನು ನೆನೆದು ಹೇಗೆ ನಾವು ಕಷ್ಟ ಬಂದಾಗ ನಮ್ಮ ಕಷ್ಟವನ್ನು ಪರಿಹರಿಸಿಕೊಳ್ಳುವುದು, ಅಥವಾ ನಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಉಂಟು, ನಾವು ಅಂದ್ಕೊಂಡಿದ್ದಾಗಬೇಕು ಅಂತಾದರೆ ಆ ದೈವ ಕೊರಗಜ್ಜನನ್ನು ನಾವು ಹೇಗೆ ಒಲಿಸಿಕೊಳ್ಳೋದು. ಕೊರಗಜ್ಜನನ್ನು ಒಲಿಸಿಕೊಳ್ಳಲು ನಾವು ತುಂಬ ಕಷ್ಟಪಡಬೇಕು ಅಂತ ಇಲ್ಲ, ಅಥವಾ ಅತಿ ಸುಲಭ ಕೂಡ ಅಂತ ಅಲ್ಲ. ಕೊರಗಜ್ಜನನ್ನು ಯಾರು ಬೇಕಿದ್ರೂ ಒಲಿಸ್ಕೊಳ್ಬೋದು. ಕೊರಗಜ್ಜನ ಕೃಪೆಗೆ ಯಾರು ಬೇಕಿದ್ರೂ ಪಾತ್ರರಾಗಬೇಕು ಅಂದರೆ ನೀವು ಈ ಒಂದು ಕೆಲಸವನ್ನು ಮಾಡಿದರೆ ಸಾಕು. ಕೊರಗಜ್ಜ ಅತಿ ಬೇಗ ನಿಮ್ಮ ಕಷ್ಟವನ್ನು ಪರಿಹಾರ ಮಾಡ್ತಾರೆ. ನಿಮ್ಮ ಎಂಥದ್ದೇ ಒಂದು ಸಮಸ್ಯೆ ಇದ್ದರೂ ಅಜ್ಜ ಖಂಡಿತ ಅದನ್ನು ಬಗೆಹರಿಸ್ತಾರೆ. ಕೊರಗಜ್ಜನಿಗೆ ಆಗದೇ ಇರುವ ಕೆಲಸವೇ ಇಲ್ಲ. ಕೊರಗಜ್ಜನ ಕೈಯಿಂದ ನಾವು ಅಂದರೆ ಕೊರಗಜ್ಜನ ಜೊತೆ ನಾವು ಏನೇ ಒಂದು ಕೆಲಸ ಆಗಬೇಕು ಅಂತ ಪ್ರಾರ್ಥಿಸಿದ್ರು, ಬೇಡಿದ್ರು, ಹರಕೆ ಕಟ್ಟಿಕೊಂಡ್ರು ಅಜ್ಜ ತಕ್ಷಣ ಕೆಲಸ ಆಗುವಂತೆ ಮಾಡ್ತಾರೆ. ಎಂಥದ್ದೇ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನೀವು ಎಷ್ಟೇ ದುಃಖದಿಂದ ಹೋಗಿ ಕೊರಗಜ್ಜ ನಿಮ್ಮನ್ನು ನಗಿಸುವ ಥರ ಮಾಡೇ ಮಾಡ್ತಾರೆ. ಅಂದರೆ ನಿಮ್ಮ ಜೀವನದಲ್ಲಿ ಎಷ್ಟೇ ನೋವಿರಲಿ, ದುಃಖ ಇರಲಿ, ನಿಮ್ಮ ಜೀವನದಲ್ಲಿ ನಗು ಇಲ್ಲ, ಬರೀ ನೋವು, ದುಃಖ, ಕಷ್ಟ ಅಂತ ನೀವು ಅಂದ್ಕೊಂಡಿದ್ರೆ ಕೊರಗಜ್ಜನನ್ನು ನೀವು ಪ್ರಾರ್ಥಿಸಿದ ನಂತರ, ಕೊರಗಜ್ಜನನ್ನು ಆರಾಧಿಸಿದ ನಂತರ ಖಂಡಿತವಾಗಿಯೂ ಆ ಅಜ್ಜ ನಿಮ್ಮ ಪರಿಶುದ್ಧವಾದ ಭಕ್ತಿಗೆ ಒಲಿಯುತ್ತಾರೆ. ನಿಮಗೆ ಏನು ಆಗಬೇಕು, ಏನು ನಿಮ್ಮದು ನೋವುಂಟು, ದುಃಖ ಉಂಟು, ನಿಮಗೆ ಏನು ಕೆಲಸ ಆಗಬೇಕು, ನಿಮ್ಮ ಮನಸ್ಸಿನ ಎಂಥ ಇಚ್ಛೆ ಇಷ್ಟಾರ್ಥ ನೆರವೇರಬೇಕು, ಅದೆಲ್ಲವೂ ನೆರವೇರುತ್ತೆ. ಅಜ್ಜನ ಕಲೆ ಕಾರ್ಮಿಕ ಒಂದು ಎರಡಲ್ಲ. ಅಜ್ಜ ಪ್ರತಿನಿತ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ಕಲೆ ಕಾರ್ಮಿಕವನ್ನು ಮಾಡ್ತಾರೆ ಇರುತ್ತಾರೆ. ಆದರೆ ಇಲ್ಲಿ ಅಜ್ಜನನ್ನು ನಾವು ಶುದ್ಧವಾದ ಭಕ್ತಿಯಿಂದ ಪ್ರಾರ್ಥಿಸಬೇಕಾಗುತ್ತೆ. ಶುದ್ಧವಾದ ಭಕ್ತಿ ಅಂದರೆ ಪರಿಶುದ್ಧವಾದ ಮನಸ್ಸಿನಿಂದ. ಹೌದು, ಅಜ್ಜ ದೈವ, ಅಜ್ಜ ಸತ್ಯ. ದೈವಗಳನ್ನು ನಾವು ಸತ್ಯಲು ಅಂತ ಹೇಳ್ತೇವೆ ತುಳುನಾಡಿನಲ್ಲಿ. ಏನಕ್ಕಂದರೆ ದೈವ ಯಾವತ್ತೂ ಕೂಡ ನಮ್ಮ ಕೈ ಬಿಡಲ್ಲ, ನಮ್ಮ ಜೊತೆ ಇರ್ತದೆ ದೈವ. ನಾವು ಸತ್ಯ ಮಾರ್ಗದಲ್ಲಿದ್ದರೆ, ಧರ್ಮಕ್ಕೆ ಸರಿಯಾಗಿ ಇದ್ದರೆ, ನ್ಯಾಯಕ್ಕೆ ಸರಿಯಾಗಿ ಇದ್ದರೆ ಖಂಡಿತವಾಗಿಯೂ ಆ ದೈವ ಕೊರಗಜ್ಜ ನಮ್ಮನ್ನು ಕೈ ಹಿಡಿದು ಮುಂದೆ ನಡೆಸಿಕೊಂಡು ಹೋಗುತ್ತೆ. ಕೊರಗಜ್ಜ ಬೆಳ್ಳಿ ಬೇಕು, ಚಿನ್ನ ಬೇಕು ಅಂತ ಏನೂ ಕೇಳಲ್ಲ. ನಮ್ಮ ಸಾರ್ಲಪಟ್ಟದ ಅಜ್ಜ ಆಡಂಬರವಿಲ್ಲದ ದೈವ. ಅಜ್ಜ ಬಯಸುವುದು ಏನು? ಒಂದು ಹಸರು, ಅಂದರೆ ನಾವು ತುಳುವಿನಲ್ಲಿ ಕಲಿ ಅಂತ ಹೇಳ್ತೇವೆ, ಕೆಲವರು ಮದ್ಯದ ಬಾಟ್ಲಿಯನ್ನು ಕೂಡ ನಾವು ಈಗ ಹೇಳ್ತೇವೆ, ಮತ್ತು ಬಚ್ಚಿರೆ, ಎಲೆ ಅಡಿಕೆ, ಅದನ್ನು ಹಾಗೆಯೇ ಚಕ್ಕುಲಿ, ಇಷ್ಟನ್ನು ನಾವು ಅಜ್ಜನಿಗೆ ಅರ್ಪಿಸಿದರೆ ಸಾಕು. ಅಜ್ಜ ನಮ್ಮ ಭಕ್ತಿಗೆ ಉಳಿಯುತ್ತಾರೆ. ಅಜ್ಜ ಯಾವತ್ತೂ ನಂಬಿದವರ ಕೈಯನ್ನು ಬಿಟ್ಟಿಲ್ಲ, ಬಿಡುವುದು ಕೂಡ ಇಲ್ಲ. ಕೆಲವೊಂದು ಸಲ ನಾವು ಅಂದ್ಕೊಳ್ತೇವೆ ಆಗ್ತಾ ಇಲ್ಲ, ನಾವು ಎಷ್ಟು ಪ್ರಾರ್ಥಿಸಿದ್ರು ಅಂತ. ಅಲ್ಲಿ ನೀವು ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು. ಕೆಲವೊಂದು ಸಲ ಜೀವನದಲ್ಲಿ ನಿಮಗೆ ಅಡೆತಡೆಗಳುಂಟು, ಅಥವಾ ನಿಮಗೆ ನೀವು ಅಂದ್ಕೊಂಡಿದ್ದೇ ಸರಿ ಅಂತ ನೀವು ಅಂದ್ಕೊಳ್ತಾ ಇದ್ದರೆ ಅದರಿಂದ ನಿಮಗೆ ಒಳ್ಳೆಯದಾಗಲ್ಲ. ಅಂದರೆ ಏನೋ ಒಂದಲ್ಲಿ ಸಮಸ್ಯೆ ಉಂಟಾಗುತ್ತೆ ಅಂದಾಗ ಮಾತ್ರ ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲ ಅಂದರೆ ಅಜ್ಜ ನಿಮ್ಮ ಭಕ್ತಿಗೆ ತಕ್ಷಣವೇ ಅತಿ ಬೇಗ. ಕೊರಗಜ್ಜ ಶಿವಸಂಭೂತ. ಹಾಗೆ ನಮ್ಮ ಭೋಲೆನಾಥ ಹೇಗೆ ಭಕ್ತರು ಭಕ್ತಿಯಿಂದ ಪ್ರಾರ್ಥಿಸಿದ ತಕ್ಷಣ ಅಸ್ತು ಅಂತ ನೀಡುತ್ತಾರೆ, ಹಾಗೆಯೇ ನಮ್ಮ ಕೊರಗಜ್ಜ ಕೂಡ ಯಾರೇ ಏನೇ ಕೇಳಲಿ ಅಜ್ಜ ಇಲ್ಲ ಅಂತ ಯಾವತ್ತೂ ಹೇಳಲಿಲ್ಲ. ಕೆಲವೊಂದು ಸಲ ನನಗೆ ಮನೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕಾಗಲ್ಲ, ಅಥವಾ ನನಗೆ ಈ ವಸ್ತುಗಳನ್ನೆಲ್ಲ ತಗೊಂಡು ಹೋಗಿ ಕೊರಗಜ್ಜನ ಸನ್ನಿಧಿಗೆ ನೀಡಲಿಕ್ಕಾಗಲ್ಲ, ಅಥವಾ ಮನೆಯಲ್ಲಿ ನಾವು ಅಜ್ಜನನ್ನು ಪ್ರಾರ್ಥಿಸಲಿಕ್ಕೆ ಆಗಲ್ಲ ಅಂದ್ರೂ ಹೊರಗೆ ಬಂದುಬಿಟ್ಟು ತುಳಸಿ ಕಟ್ಟೆ ಹತ್ತಿರ, ಅಥವಾ ಒಂದು ಪರಿಶುದ್ಧವಾದ ಪ್ಲೇಸ್ನಲ್ಲ, ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಟ್ಯಾರೆಸ್ನ ಮೇಲೋ ಎಲ್ಲೋ ಒಂದು ಕಡೆ, ಮನೆಯ ಒಳಗೆ ಬೇಡ ಅಂತ ಹೇಳ್ತೇನೆ, ಹೊರಗೆ ಅಜ್ಜನನ್ನು ಪ್ರಾರ್ಥಿಸಿ ಭಕ್ತಿಯಿಂದ ಏನಾಗಬೇಕು ನಿಮಗೆ, ಅಜ್ಜ ಕೊರಗಜ್ಜ ಕಾಪಾಡಿ, ನಾನು ಇಂಥ ಸಮಸ್ಯೆಯಲ್ಲಿದ್ದೇನೆ, ಈ ರೀತಿ ಆಗ್ತಾ ಉಂಟು ನನ್ನ ಜೀವನದಲ್ಲಿ, ನನಗೆ ಯಾರೂ ಇಲ್ಲ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಜ್ಜ ನೀವೇ ಗತಿ, ನೀವೇ ನನಗೆ ಮಾರ್ಗದರ್ಶನ ನೀಡಬೇಕು, ನೀವೇ ನನಗೆ ದಾರಿ ತೋರಿಸಬೇಕು ಅಜ್ಜ. ನನ್ನ ಜೀವನದಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿ ಹೋಗಿವೆ, ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ನನಗೆ ಒಂದು ಉದ್ಯೋಗದ ಅವಶ್ಯಕತೆ ಉಂಟು ಅಜ್ಜ, ನನಗೆ ಆರೋಗ್ಯ ಭಾಗ್ಯ ಕೊಡಿ ಅಜ್ಜ. ದಿನಗಳು ವರ್ಷಗಳು ಕಳೆಯುತ್ತುಂಟು, ಆದರೂ ನನಗೆ ಮದುವೆಯ ಭಾಗ್ಯ ಕೂಡಿ ಬಂದಿಲ್ಲ, ಅಥವಾ ಮಕ್ಕಳ ಬಗ್ಗೆನೂ ಕೇಳ್ಬೋದು, ಗಂಡನಿಗೆ ಬಿಸ್ನೆಸ್ ಆಗ್ತಾ ಇಲ್ಲ, ಅಥವಾ ಗಂಡ ಹೆಂಡತಿಯ ಸಮಸ್ಯೆ ಇರ್ಬೋದು, ಮೂರನೇ ವ್ಯಕ್ತಿ ಇರಬಹುದು, ಪರಸ್ತ್ರೀ ಇರಬಹುದು, ಅಥವಾ ವ್ಯಾಪಾರದಲ್ಲಿ, ಅಥವಾ ಮನೆಯಲ್ಲಿ ಆಸ್ತಿಯ ವಿಷಯದಲ್ಲಿ, ಇನ್ಯಾವುದೇ ಸಮಸ್ಯೆ ಇರ್ಬೋದು, ಕೋರ್ಟ್ ಕಚೇರಿಯ ವಿಷಯ ಬಗೆಹರಿತಾನೇ ಇಲ್ಲ.
ಇಲ್ಲಿ ಕೂಡ ನೀವು ಇದನ್ನು ಪ್ರಾಕ್ಟಿಸ್ಬೋದು. ಅಜ್ಜನ ಬಳಿ ಹೇಳ್ಕೊಳ್ಳಿ, ಅಜ್ಜ ನನಗೆ ಯಾರು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ನನಗೆ ಏನೂ ಮಾಡಲಿಕ್ಕೆ ಆಗ್ತಾಯಿಲ್ಲ, ನಾನು ಎಂಥದ್ದೇ ಮಾಡಲಿಕ್ಕೆ ಹೋದ್ರೂ ಲಾಸ್ ಆಗ್ತಾ ಉಂಟು, ವ್ಯಾಪಾರ ಅನ್ನೋದು ಏನೂ ಆಗ್ತಾಯಿಲ್ಲ, ಒಂದು 5 ಪೈಸೆ ಹಣ ಇಲ್ಲ ನನ್ನ ಜೊತೆ, ಎಲ್ಲ ಲಾಸ್ ಆಗ್ತಾನೆ ಉಂಟು, ಏನು ಮಾಡುವುದಂತ ಗೊತ್ತಾಗ್ತಾ ಇಲ್ಲ, ನನಗೆ ಈ ಜೀವನವೇ ಬೇಡ ಅಂತ ಅನಿಸ್ತಾ ಉಂಟು, ಏನು ಮಾಡೋದು ಬಿಡೋದು ಗೊತ್ತಾಗ್ತಾ ಇಲ್ಲ, ಯಾರನ್ನು ನಂಬೋದು ಬಿಡೋದು, ಅಜ್ಜ ನೀವೇ ನನಗೆ ದಾರಿ ತೋರಿಸ್ಬೇಕು. ಕೆಲವೊಂದು ಸಲ ನಮ್ಮನ್ನು ನಾವು ಸ್ಪೈಲ್ ಮಾಡಿಕೊಳ್ಳುವ ಆಲೋಚನೆ ಮಾಡ್ತೇವೆ. ಆ ಆಲೋಚನೆಯನ್ನು ಬಿಟ್ಟು ಅಜ್ಜನನ್ನು ಪ್ರಾರ್ಥಿಸಿ, ಖಂಡಿತ ಅಜ್ಜ ನಿಮಗೆ ಒಳ್ಳೆಯದು ಮಾಡ್ತಾರೆ. ಪ್ರತಿಯೊಂದಕ್ಕೂ ಆತ್ಮಹತ್ಯೆಯೇ ಪರಿಹಾರ ಅಲ್ಲ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ನಿಮ್ಮ ಜೊತೆ ಯಾರೇ ಇರಲಿ ಇಲ್ಲದಿರಲಿ, ಅಜ್ಜ ಇದ್ದಾರೆ, ಕೊರಗಜ್ಜ ಇದ್ದಾರೆ ನನ್ನ ಜೊತೆ, ಅಜ್ಜ ಕಾಪಾಡ್ತಾರೆ ನನ್ನನ್ನು ಇಂಥ ಸಮಸ್ಯೆಯಿಂದ ಬಗೆಹರಿಸ್ತಾರೆ, ನನ್ನನ್ನು ಹೊರತರ್ತಾರೆ, ಅಜ್ಜನೇ ನನ್ನನ್ನು ಮೇಲೆ ಎತ್ತಾರೆ, ನನ್ನನ್ನು ಏಳಿಗೆ ಮಾಡ್ತಾರೆ ಅಂತ ಅಜ್ಜನನ್ನು ದಿವಸ ಪ್ರಾರ್ಥನೆ ಮಾಡಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಪವಾಡಗಳು ನಡೆಯುತ್ತೆ ನೋಡಿ. ಅಜ್ಜನೇ ನಿಮ್ಮನ್ನು ಕೈ ಹಿಡಿದು ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ಅಜ್ಜ ಅದು ಬೇಕು ಇದು ಬೇಕು ಅಂತ ಕೇಳಲ್ಲ. ಸಾಧ್ಯವಾಯಿತಾ, ನಿಮಗೆ ಒಳ್ಳೆಯದಾಯಿತಾ ಅಜ್ಜನಿಂದ, ಅಜ್ಜನ ಯಾವುದಾದ್ರೂ ಸನ್ನಿಧಾನಕ್ಕೆ ಹೋಗಿ ಕುಟ್ಟಾರಿಗೆ ಹೋಗಲಿಕ್ಕೆ ಸಾಧ್ಯವಾದರೆ ಕುಟ್ಟಾರಿಗೆ ಹೋಗಿ, ಇಲ್ಲ ಕುಟ್ಟಾರಿಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ ನನಗೆ ಅಂದರೆ ಅಜ್ಜನ ಸನ್ನಿಧಾನ ನಿಮ್ಮ ಅಂದರೆ ಮನೆ ಹತ್ತಿರ ನೀವು ಇರುವ ಸ್ಥಳದಲ್ಲಿ ಎಲ್ಲಿ ಹತ್ತಿರ ಉಂಟು ಅಲ್ಲಿ ಹೋಗಿ ಅಜ್ಜನಿಗೆ ಒಂದು ಆಲ್ಕೋಹಾಲ, ಮದ್ಯದ ಬಾಟ್ಲಿಯ ಅಥವಾ ಹಸರ ಅಥವಾ ಚಕ್ಕುಲಿಯ ಬೀಡನ ಏನಾಗುತ್ತೆ ನಿಮಗೆ, ಅದನ್ನು ನೀವು ಅಲ್ಲಿ ಅಜ್ಜನಿಗೆ ಸಮರ್ಪಣೆ ಮಾಡಿ ಬನ್ನಿ. ಖಂಡಿತವಾಗಿಯೂ ಅಜ್ಜ ನಿಮ್ಮನ್ನು ಕಾಪಾಡ್ತಾರೆ. ಅಜ್ಜನನ್ನು ಮನಸಾರೆ ಪ್ರಾರ್ಥನೆಯನ್ನು ಮಾಡಿ. ಎಂಥದ್ದೇ ಸಮಸ್ಯೆ ಇರಲಿ, ಎಷ್ಟೇ ಹಣ ಖರ್ಚು ಮಾಡಿದ್ರು ಆರೋಗ್ಯ ಸರಿಯಾಗ್ತಾ ಇಲ್ಲ, ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಇರಲಿ, ಏನೇ ಒಂದು ಆಸೆ ಕೋರಿಕೆಯನ್ನು ಇಟ್ಕೊಂಡಿರಿ, ಅಜ್ಜನನ್ನು ಪ್ರಾರ್ಥಿಸಿ ನೋಡಿ. ಅಜ್ಜ ಎಲ್ಲವನ್ನು ಸಾಧ್ಯ ಮಾಡಿಸ್ತಾರೆ. ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಅನ್ನೋದು ನಿಮ್ಮ ಜೀವನದಲ್ಲಿ ಕಾಣಿಸುತ್ತೆ. ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ಏನೇ ಒಂದು ಸಮಸ್ಯೆ ಇದ್ರೂ ದುಃಖ ಪಡಬೇಡಿ, ನಂಬಿಕೆಯನ್ನು ಕಳ್ಕೊಳ್ಬೇಡಿ, ನಿಮ್ಮನ್ನು ನೀವು ಪ್ರೀತಿಸಿ ಅಜ್ಜನನ್ನು ಮನಸಾರೆ ಪ್ರಾರ್ಥಿಸಿ, ಖಂಡಿತವಾಗಿಯೂ ಎಲ್ಲ ಒಳ್ಳೆಯದಾಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.